ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ಶೇಷಗಿರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋ ನೋಡಿ. ಮಗ ಏನು ಗಿಫ್ಟ್ ಕೊಡಬೇಕು ಅಂದರೆ ಇಂಪ್ರೆಸ್ ಆಗಿಬಿಡ್ಬೇಕು ಅಂತ ಗಿಫ್ಟ್ ಕೊಡ್ಬೇಕು ಕಣ. ಅದಕ್ಕೆ ತಾನೇ ನಿನ್ನ ತಾನೇ ಕರ್ಕೊಂಬಂದಿರೋದು. ನೋಡಿ ಐಡಿಯಾಸ್ ಹೆಂಗೆ ಕೊಡ್ತೀನಿ. ಮಗ ಸಿಕ್ತು. ಏನು? ಗ್ರೀಟಿಂಗ್ಸ್, ಅನದರ್ ಇಯರ್ ಆಫ್ ಎ ಬ್ಯೂಟಿಫುಲ್ ಯು. ಎಂಜಾಯ್ ಯುವರ್ ಬರ್ಡೇ ಇನ್ ಅ ಮೋರ್ ಸ್ಪೆಷಲ್ ವೇ. ಟಣ ಲೋ ಮಗ, ನೀನಿನ್ನು ಯಾವ ಕಾಲದಲ್ಲಿ ಇದೆಯೋ ಗ್ರೀಟಿಂಗ್ ಅನ್ಕೊಂಡು? ಅಡ್ವಾನ್ಸ್ ಆಗಿದೆ ಕಾಲ. ಮಗ ಚಾಕ್ಲೇಟ್ಸ್ ಕೊಟ್ಬಿಟ್ರೆ? ಬೇಡ ಮಗ, ತುಂಬಾ ಸಿಂಪಲ್ ಆಯ್ತು. ಟೈಟಾನಿಕ್ ಕೊಡಕ್ಕೆ ಕೊಟ್ಬಿಡು. ಯಾಕೆ? KGF ಗೋಲ್ಡ್ ಬೇಡವಾ? ಆಯ್ತು ಮಗ, ನೀನು ಇಲ್ಲಿ ಹುಡ್ಕೋ, ನಾನು ಅಲ್ಲಿ ಹುಡುಕ್ತೀನಿ. ಮಗ ಬೊಂಬೆ ಕೊಟ್ಬಿಡು. ಲೋ ಮಗ, ಗೊಂಬೆ ಅಂತ ಹುಡುಗಿ ಬೊಂಬೆ ಯಾಕೋ, ಬೇರೆ ಏನಾದ್ರು ನೋಡು. ಬ್ಯಾಗ್ಸು ಆಯ್ತು ಬಿಡ, ಹೊಡಿಬೇಡ. ಹೆಂಗಿದ್ರು ಮಳೆ ಬರ್ತೈತೆ, ಗಿಡ ಕೊಟ್ಬಿಡು ಮಗ. ಇದು ಬೇಡವಾ? ಹೈಡ್ರೇಟ್ ಆಗುತ್ತೆ, ಬೆಂಗಳೂರು ವೆದರ್ಗೆ ಸೂಟ್ ಆಗತ್ತೆ ಮಗ. ಲೋ ಬೆಂಗಳೂರು ಇದಾರೆ, ಇವಾಗ ಹೆಂಗೋ ಇದೆ, ಸಮ್ಮರ್ ಇದ್ದಂಗ ಐತೆ, ಬಟ್ಲೆ ಮನೆ ಇದ್ದಂಗ ಐತೆ ಮಗ. ಲೋ ಥೂ, ಯಾವನ ಇವನು? ಲೇ ಪಪ್ಪಿ. ಲೋ ಅವಳ ಹತ್ರ ರಿಯಲ್ ಪಪ್ಪಿನ ಐತ ಕಣ. ಇದೇನಿದು ಬಬಲ್ಸು? ಬಾಸ್ ಇನ್ನೇನ್ ಮಾಡ್ಬೋದು? ನೀನ್ ತಿಥಿ ಮಾಡ್ಬೋದು. ಮಗ ಮೇಕಪ್ ಕಿಟ್ಟು, ಮೇಕಪ್ ಸ್ಟುಡಿಯೋನ ಅವಳ ಹತ್ರ ಐತೆ. ಬೇಡ ಬಿಡು ಮಗ. ಹೈ ರಿಂಗ್ ಹಿಂಗ್ ಕೂತಿದ್ಯಾ? ರಿಂಗ್ ಮಗ ಬೆಸ್ಟ್. ರಿಂಗ್ ಕೊಡಷ್ಟಲ್ಲ ಬಜೆಟ್ ಇಲ್ಲ ಮಗ ನಮ್ಮ ಹತ್ರ. ಮಗ ರಿಂಗ್ ಲೈಟು. ವಾ ಸೂಪರ್ ಮಗ, ಇದು ಚೆನ್ನಾಗಿರೋದಂದ್ರೆ. ಅದಕ್ಕೆ ಕ್ರಿಯೇಟಿವಿಟಿ ಅಂದ್ರೆ ತುಂಬಾ ಇಷ್ಟ. ಸರ್ ರಿಂಗ್ ಲೈಟ್ ವಿತ್ ಫಿಲ್ಟರ್ ಸಿಗುತ್ತಾ? ಸಿಗುತ್ತಂತೆ. ನಡಿ ಮಗ, ರಿಂಗ್ ಲೈಟ್ ಕೊಟ್ಟು ಬಂದ್ಬಿಡೋಣ. ಎಲ್ಲಿಗೆ? ಇನ್ನೊಲ್ಗೆ, ನಿಮ್ಮ ಹುಡುಗಿ ಮನೆಗೆ. ಇರೋ ಇನ್ನು 23 ವೈಟಿಂಗ್. ಏನು ಇನ್ನು 23 ವೈಟಿಂಗ? ಯಾಕಪ್ಪ? ನಾನೇನ್ ಕಾಂಚಿ ಪಿಂಜಿಲ್ ಅವ್ರು ಅನ್ಕೊಂಡ. ಅವ್ರದ್ದು 23ನೇ ವರ್ಷದ ಬರ್ಡೇ, 23 ಗಿಫ್ಟ್ ಕೊಡ್ಲೇಬೇಕು. ಶಿವನೇ, ಬೇರೆ ಯಾವ್ದು ಕೊಡೋಣ? ಕರ್ಮ ಗುರು. ಬಾ ಟೈಮ್ ಇಲ್ಲ. ಕರ್ಮ. ಅಂಬಾ ಹಲೋ, ಎಲ್ಲೇ ಇದೀಯಾ? ಮನೇಲಿದ್ದೀನಿ. ನಾನ್ ನಿಮ್ ಮನೆಯಿಂದ ಕಾಂಪೌಂಡ್ ಹತ್ರ ಇದ್ದೀನಿ, ಬೇಗ ಬಾ. ಬಾರೆ. ಯಾಕೆ ಬಂದೆ? ಅಪ್ಪ ಬೈತಾರೆ. ನೀನ್ ಬರ್ತೀಯ? ಅಲ್ಲ ಆಯ್ತು, ಬರ್ತೀನಿ. ಬಾಬಾ ಪ್ಲೀಸ್ ಬಾಬಾ, ನಾವಿಬ್ರು ಸಿಗಾಕಂಡಿರಂಗ್ ನೋಡ್ಕೊಳಪ್ಪ. ನಿಂಗೆ ಗೊತ್ತಾಗಲ್ವಾ? ನಿಂಗೆ ನಮ್ಮಪ್ಪ ಬೈತಾರೆ ಅಂತ ಗೊತ್ತು ತಾನೆ? ಗೊತ್ತಿತ್ತು. ಇಷ್ಟೊತ್ತಲ್ಲಿ ಬರ್ತೀಯಲ್ಲ ನೀನು. ಹೆಂಗ್ ಬರ್ಲಿ ಕೆಳಗೆ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಏನು ಬರೀ ಒಂದ್ ಫ್ಲವರ್ ಬಗ್ಗೆಗೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಇನ್ನು 23 ಗಿಫ್ಟ್ ವೇಟಿಂಗ್ ಅಮ್ಮ. ಇನ್ನೂ ಸ್ವಲ್ಪ ವೇಟ್ ಮಾಡು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಏನಿವ್ನು ನೆನಪೇ ಇಲ್ಲ ನನ್ನ ಬರ್ತ್ಡೇ ಅಂತ. ಥೂ, ಮದ್ವೆಗೆ ಮುಂಚೆ ಎಷ್ಟು ಸರ್ಪ್ರೈಸ್ ಕೊಡ್ತಿದ್ದ. ಈಗ ನೋಡು ಹಂದಿ ಥರ ಮಲಗಿದ್ದಾನೆ. ಮದ್ವೆಗೆ ಮುಂಚೆ 11:50ಗೆ ಕಾಲ್ ಮಾಡಿ 10 ಮಿನಿಟ್ಸ್ ಇರು ಅಂತೇಳಿ 12 o'clockಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಿದ್ದೆ. ಈಗ ನೋಡು 12:10 ಆದರೂ ಇನ್ನೂ ವಿಶ್ ಮಾಡಿಲ್ಲ. ಥೂ, ಅಷ್ಟೇ, ಮದ್ವೆ ಆಗೋವರೆಗೂ ಅಷ್ಟೇ. ಒಂದ್ಸಲ ಹುಡುಗಿ ಸಿಕ್ಕದ್ಮೇಲೆ ಎಲ್ಲ ಗಂಡಸರು ಇದೇ ಥರ ಮಾಡ್ತಾರೆ. ಹಿಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ವಾ? ಮಾಡ್ತೀನಿ ಇರು. ಏನು ಮಾಡಲಿ? ನನ್ನ ಫ್ರೆಂಡ್ ಹತ್ರ ಕಾಲ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿ ಒಂದು ಹಿಂಟ್ ಕೊಡೋಣ ಇರು. ನೋಡಿ ಗರ್ಲ್ಸ್, ಈ ಹುಡುಗರೇ ಹಿಂಗೆ ಮದ್ವೆಗೆ ಮುಂಚೆ ಫುಲ್ ಲವ್, ಮದ್ವೆ ಆದ್ಮೇಲೆ ಫುಲ್ ಮಾರ್ಬೋ. ಅದಕ್ಕೆ ಇವ್ರಿಗೇನ್ ಮಾಡ್ಬೇಕು ಅಂತ ಗೊತ್ತು ನೋಡಿ. ಈಗ ಹಲೋ, ಹಾಯ್ ಮನಸ, ಹ್ಯಾಪಿ ಬರ್ಡೇ. ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ಏನು ನಿನ್ ಗಂಡ 12 ಗಂಟೆಗೆ ವಿಶ್ ಮಾಡ್ಲಿಲ್ಲ ಅಂತ ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಟ್ಯಾ? ಅಯ್ಯಯ್ಯೋ, ಹೇಗಿದ್ದಾನೀಗ? ಹೌದಾ, ಸರಿ ಕಣೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಬಾಯ್. ಹ್ಯಾಪಿ ಬರ್ಡೇ ಸುಷ್ಮಿತಾ. ಥ್ಯಾಂಕ್ ಯು. ಅದೆಲ್ಲ ಓಕೆ. ಗಿಫ್ಟ್ ಎಲ್ಲಿ? ಗಿಫ್ಟು ಮರ್ತು ಹೋಗ್ಬಿಟ್ಟೆ ಅಲ್ವಾ? ಮರ್ತಿಲ್ಲ, ಇರ ಒಂದ್ ನಿಮಿಷ ಬಂದೆ. ಗಿಫ್ಟು. ಥ್ಯಾಂಕ್ ಯು. ನೋಡಿದ್ರಾ, ಈ ತರ ಸಿಚುವೇಶನ್ ಬರುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಮನೇಲಿ ಒಂದು ಗಿಫ್ಟ್ ಯಾವಾಗಲೂ ರೆಡಿ ಇಟ್ಟಿರ್ತೀನಿ. ನಿಮಗೂ ಇದೇ ತರ ಬರ್ಬೋದು. ಬೇಗ ಗಿಫ್ಟ್ ರೆಡಿ ಮಾಡ್ಕೊಳ್ಳಿ.
ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. One eternity later. One eternity later. ರಘು ಏನ್ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತು ತಾನೇ? ಹೇ ಗೊತ್ತು ಕಣೆ, ಮಾರ್ಕೆಟ್ಗೆ ಅಂತ. ನಿನಗೆ ಗೊತ್ತಾ ನಾನೇನು ರೆಡಿನೇ ಆಗಿಲ್ಲ. ಜಸ್ಟ್ ಒಂದು ಪ್ಯಾಂಟು ಶರ್ಟು, ಜಸ್ಟ್ ಇನ್ಶರ್ಟ್ ಮಾಡ್ಕೊಂಡು ಕೂದಲು ಬಾಚಿಲ್ಲ, ಜಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದೆ. ನೋ ನಾವು ಆಲ್ವೇಸ್ ವೇರಿಂಗ್ ಫಾರ್ಮಲ್ಸ್, ಗೊತ್ತಾ? ಆಕ್ಚುಲಿ ಏನ್ ಗೊತ್ತಾ, ನನ್ಗೂ ಅಷ್ಟೇ ಮೇಕಪ್ ಅಂದ್ರೇನೆ ಇಷ್ಟ ಇಲ್ಲ. ಐ ಹೇಟ್ ಮೇಕಪ್. ಜಸ್ಟ್ 5 ಮಿನಿಟ್ ಅಷ್ಟೇ ರೆಡಿಯಾಗಿ ಬಂದ್ಬಿಡ್ತೀನಿ. ಏನು ಜಸ್ಟ್ 5 ಮಿನಿಟ್ಸಾ? ಹೌದೌದು. ಓ ಮೈ ಗಾಡ್, ಐ ಆಮ್ ಸೋ ಲಕ್ಕಿ. ಸೇಮ್ ಹಿಯರ್. ಸುಷ್ಮಿತಾ ಆಯ್ತಾ? ಒಂದ್ ನಿಮಿಷ ಬಂದೆ. ಇವನೊಬ್ಬ 50 ಸಲ ಕರೀತಾನೆ. 1 hour later. ಸುಷ್ಮಿತಾ 5 ನಿಮಿಷ ಬರ್ತೀನಿ. ಸುಷ್ಮಿತಾ ಆಯ್ತಾ? ಆಯ್ತಾಯ್ತಾಯ್ತು ಬಂದೆ. 2 hours later. One eternity later. ರಘು ರೆಡಿನಾ? ಇವನಂತೂ ಎಮ್ಮೆ ಬಿತ್ಕೊಂಡಂಗ್ ಬಿತ್ಕೊಂಡಿದ. ಏ ರಘು ರಘು ಎದ್ದೋಳ. ಎದ್ದಳಲೆ. ಅಮ್ಮ ತಾಯಿ, 5 ನಿಮಿಷ ಅನ್ಕೊಂಡ್ ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲಮ್ಮ. ಅಯ್ಯೋ ಅದ್ ಸರಿ, ನೀನ್ಯಾಕಿನ್ನು ಚಡ್ಡಿಲಿದ್ಯಾ? ಹೋಗೋ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಇದನ್ ಚಡ್ಡಿ ಏನಲ್ಲ, ಶಾರ್ಟ್ಸ್ ಅಂತಾರೆ. ನಾ ಹೋಗ್ತಿರೋದು ಮದ್ವೆಗೆ, ಪಾರ್ಕ್ಗಲ್ಲ. ಪಾರ್ಕ್ ಆದ್ರೂ ಅಷ್ಟೇ, ಮದ್ವೆಗಾದ್ರೂ ಅಷ್ಟೇ, ನಾನ್ ಬರೋದೇ ಹಿಂಗೆ. ಆಹಾ, ಮದ್ವೆಗ್ ಮುಂಚೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದೆ. ಅದನ್ನ ನೋಡಕ್ಕೆ ಒಂದು ಚಂದ. ಇವಾಗ ನೋಡು, ಆ ಕೂದಲು ಕತ್ತರಿಸಲ್ಲ, ಗಡ್ಡ ಬೋಡ್ಸಲ್ಲ, ಏನೇನು ಮಾಡಲ್ಲ. ಯಾವಾಗ ನೋಡು ಆ ಚಿಕ್ಕ ಚಡ್ಡಿ ಹಾಕೊಂಡೇ ಬರ್ತೀಯ. ಫಸ್ಟ್ ಈ ಚಡ್ಡಿ ಬಿಚ್ಚಾಕ್ಬಿಟ್ ಬಾ, ಹೋಗು. ಇಲ್ಲ ಕಣೆ, ನಾನ್ ಬರೋದೇ ಹಿಂಗೆ. ನೀನ್ ಹಿಂಗ್ ಬರಂಗಿದ್ರೆ ನಾನಂತೂ ನಿನ್ ಜೊತೆ ಬರಲ್ಲಪ್ಪ. ನಾನು ಹೋಗ್ತೀನಿ ಒಬ್ಳೆ, ಹೋಗು. ಏನ್ ಗುರು ನನ್ ಜೀವನ. ಮಗ, ಎಷ್ಟೊಂದ್ ದಿನ ಆಯ್ತು, ಮೂಡ್ ಬೇರೆ ಖರಾಬ್ ಆಗ್ಬಿಟ್ಟಿದೆ. ಇವತ್ ಪಾರ್ಟಿ ಮಾಡೋಣ ಕಣ. ಮಗ ನಿಜವಾಗ್ಲೂ ಪಾರ್ಟಿನಾ? ಹ್ಞೂ ಕಣ, ಸ್ಟಾಕ್ ತರ್ಸದೆ, ಕಾರಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಲಾಂಗ್ ರೈಡ್ ಓಡ್ಕೊಂಡ್ ಫುಲ್ ಕುಣ್ದಾಡ್ಕೊಂಡ್ ಮಜಾ ಮಾಡೋಣ ಮಗ ಇವತ್ತು. ಮಗ ನನ್ನ ಹತ್ರ ಕಾಸಿಲ್ವೋ? ಲೋ ಮಗ, ನನ್ನ ಹತ್ರ ಇಲ್ವೇನೋ? ನೀನ್ ಯಾಕದೆಲ್ಲ ಕಡ್ಸ್ಕತಿಯ? ನನ್ನ ಹತ್ರ ಕಾಸೆಲ್ಲ ಇದೆ ಕಣ. ತಂದಾನಿ ನಾನೇ ತಾನಿ ತಂದಾನೋ ನಾನೇ. ಇವನು ನಂಬ್ತಾ ಇದೀಯ ನೀನು? ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ರೆ ಈಗಲೇ ಜೂಟ್ ಆಗ್ತಾನೆ ನೋಡು. ಲೋ ಮಗ, ಅವ್ನು ಹೇಳದ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅದೇ ಆಲ್ರೆಡಿ ನಮ್ಮ ಹುಡುಗಿಗೆ ಮೆಸೇಜ್ ಹಾಕಿದ್ದೀನಿ. ನೋಡಮ್ಮ, ಇವತ್ತು ಸಂಡೇ, ನಮ್ಮಿಬ್ರು ಫ್ರೆಂಡ್ ಜೊತೆ ಫನ್ ಡೇ ಅಂತ. ಅವ್ಳು ಫೋನ್ ಮಾಡಿದ್ರು ಯಾವ್ದೇ ಕಾರಣಕ್ಕೂ ನಾನು ಫೋನ್ ತೆಗಿಯಲ್ಲ. ಏನ್ ಮಗ, ಫುಲ್ ರೈಮಿಂಗ್ ಎಲ್ಲ ಸಖತ್ ಮಗ ನೀನು. ಮಗ ಹಂಗಾದ್ರೆ ಫಸ್ಟ್ ಮೈಸೂರು ರೋಡ್ ಹೋಗೋಣ. ಅಲ್ಲಿ ದೊಡ್ಡ MRP ಅಲ್ಲಿ ಹೇಳಿಲ್ವಾ ಫೋನ್ ತೆಗಿಯಲ್ಲ ಅಂತ? ಮತ್ತೆ ಫಸ್ಟ್ ಮೈಸೂರು ರೋಡ್ ಹೋಗೋಣ. ಅದಾದ್ಮೇಲೆ MRP ಅಲ್ಲಿ 4 ಬಾಟ್ಲ್ ಇಟ್ಕೊಂಡು ಅಲ್ಲಿ. ಮಗ ಮಗ ಮಗ, ನಮ್ಮ ಹುಡುಗಿ ಯಾವತ್ತು 2 ಸಾರಿ ಕಾಲ್ ಮಾಡಿಲ್ಲ, ಏನೋ ಮಾಡ್ತಿದ್ದಾಳೆ. ಒಂದ್ಸಲ ಫೋನ್ ಎತ್ಬಿಡ್ತೀನಿ ಮಗ. ಲೌಡ್ ಸ್ಪೀಕರ್ ಇಡ್ತೀನಪ್ಪ, ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಫೋನ್ ಎತ್ತಲಿಲ್ಲ. ಚಿನ್ನ, ಯಾಕೆ ಕಿರಿಸ್ತಿದ್ಯಾ? ಸೈಲೆಂಟ್ ಆಗಿಟ್ಟಿದ್ದೇಳಮ್ಮ. ಹೌದಾ, ಓಕೆ. ಏನ್ ಗೊತ್ತಾ, ನಂಗೆ ಸಖತ್ ಬೋರ್ ಆಗ್ತಿದೆ ಕಣೋ ಮನೇಲಿ. ಸೊ ಶಾಪಿಂಗ್ ಹೋಗಿ ಹಂಗೆ ಏನೋ ತಿನ್ಕೊಂಡ್ ಬರೋಣ ಅಂತ. ಬರ್ತೀಯಾ ಅಲ್ವಾ?
ಚಿನ್ನ ಆಕ್ಚುಲಿ ನಾನು ಬರ್ತಿದ್ದೆ, ಬಟ್ ಇವತ್ತು ಫ್ರೆಂಡ್ಸ್ ಜೊತೆ ನಾವು ಪಾರ್ಟಿ ಮಾಡ್ತಾ ಇದೀವಿ. ಪಾರ್ಟಿ ಅಲ್ಲ ಗೊತ್ತು ನನಗೆ, ಯಾವಾಗ್ಲೂ ಹಿಂಗೆ ಬಾ ಅಂದಾಗೆಲ್ಲ ಅವ್ರ ಜೊತೆನೇ ಇರ್ತೀಯ. ಅವ್ರನ್ನೇ ಕಟ್ಕೋ ಹೋಗು. ನಾನ್ ಯಾಕೆ ನಿಂಗ್ ನನ್ ವ್ಯಾಲ್ಯೂ ಇವಾಗ ಗೊತ್ತಾಗಲ್ಲ, ನಾನ್ ಬಿಟ್ಟು ಹೋಗ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ನಿನ್ ಜೊತೆ ಟೂ ನಾನು ಹೋಗೋ. ಲೇ ಚಿನ್ನ, ಮೊನ್ನೆ ತಾನೇ ಶಾಪಿಂಗ್ ಹೋಗಿದ್ವಲ್ಲ? ಅದು ಮೊನ್ನೆ, ಅಷ್ಟ್ ಬೇಗ ಬೋರ್ ಆಗಾಯ್ತಾ? ಹೌದು, ಇವಾಗ ಶಾಪಿಂಗ್ ಬೋರ್ ಆಯ್ತು, ನೆಕ್ಸ್ಟ್ ನಾನು ಬೋರ್ ಆಗ್ಬಿಡ್ತೀನಿ ಅಲ್ವಾ? ಸರಿ ಬಿಡು, ಆಯ್ತು, ನನ್ ಮಾತಾಡ್ಸ್ಬೇಡ. ಚಿನ್ನ ಸರಿ ಹೇಳಮ್ಮ, ಈಗಲ್ಲಿದ್ಯಾ? 2 ನಿಮಿಷ ನಾನು ಬರ್ತೀನಿ. ನಿಜವಾಗ್ಲೂ ಎಷ್ಟು ಪ್ರೀತಿ ನನ್ ಮೇಲೆ. ಲವ್ ಯು ಬೇಬಿ. ಐ ಆಮ್ ಆಲ್ರೆಡಿ ಡೆತ್ ಚಿನ್ನ. ಏನ್ ಮಗ ಮಾಯ ಆಗ್ಬಿಟ್ಟು ಎಷ್ಟ್ ಸರಿ ಮಾಡಿಲ್ಲ ಈ ತರ ಏನು? ಮಗ ಹೋಗ್ಲಿ, ಒಂದ್ ಗ್ಲಾಸ್ ನೀರಾದ್ರೂ ಕೊಡ, ಪೋಡ್ಕೊಂಡ್ಬಿಡ್ತೀನಿ ಎಣ್ಣೆ ತರ. ಇಡೀ ಮನೇಲಿ ಏನಿಲ್ಲ, ಪೆನಾಯಿಲ್ ಬಿಟ್ಟು ಕೊಡ್ಲಾ? ಹಲೋ, ಹೇಳ ಮಗ ಎಲ್ಲಿದ್ಯಾ? ಮನೇಲಿದ್ದೀನೋ ಮಗ ಬಾರ ಮಗ, ತುಂಬಾ ದಿವಸ ಆಯ್ತು ಪಾರ್ಟಿ ಮಾಡೋಣ. ಏನೋ ಪಾರ್ಟಿನಾ? ಏಯ್, EMI ಕಟ್ಟಕ್ಕೂ ದುಡ್ಡಿಲ್ವೋ? ಈ ಟೈಮಲ್ಲಿ ಪಾರ್ಟಿ ಮಾಡೋಣ ಅಂತಿದ್ಯಾ? ಅದು ಅಲ್ಲದೆ ನನ್ನ ಹೆಂಡ್ತಿಗೆ ಏನಾದ್ರು ಗೊತ್ತಾದ್ರೆ ಸಾಯಿಸ್ಬಿಡ್ತಾಳಷ್ಟೇ. ಮಗ ಅದೆಲ್ಲ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮಂತ್ ಯಾವತ್ತಾರು ಮಾಡೋಣ ಬಿಡೋ. ಅದು ಅಲ್ಲದೆ ಮಗ, ತಲೆ ಹೋಗೋಂಥ ಕೆಲಸಗಳಿದೆಯೋ ನನಗಿನ್ನ, ಆಗೋದಿಲ್ಲ ಇಡೋ. ಸರಿ ಮಗ. ಹಾಂ, ಬಾಯ್. ಸರಿ ಬಿಡಪ್ಪ, ಆಯ್ತು ಬಾಯ್. ಪಾಪ ನಮ್ಮ ಹುಡುಗನ್ಗೆ ಆಫೀಸಲ್ಲಿ ಎಷ್ಟು ಕೆಲಸ ಇದೆಯೋ ಏನೋ. ಆಯ್ತು ಕಡೆ, ಬಂದೆ. ಯಾವುದು ಗಸಗಸೆನ ಶಾವ್ಗೆನಾ? ರಂಗೋಲಿ ಚೆನ್ನಾಗೇ ಬಿಡಿಸಿದ್ದೀನಿ. ಸುಷ್ಮಿತಾ, ಸುಷ್ಮಿತಾ, ಏ ಸುಷ್ಮಿತಾ, ಸುಷ್ಮಿತಾ ಬಾರೆ, ತುಂಬಾ ಬೋರ್ ಆಗ್ತಿದೆ, ಆಚೆ ಹೋಗ್ಬಿಟ್ಟು ಹಂಗೆ ಡಿನ್ನರ್ ಮಾಡ್ಕೊಂಡು ಬರೋಣ. ಏನು ಇವಾಗ್ಲಾ? ನೀನು ಗೊತ್ತು ನನ್ ಮಧ್ಯಾಹ್ನ ಅಷ್ಟೆಲ್ಲ ಅಡ್ಗೆ ಮಾಡಿದೀನಿ ಅಂತ, ಅದೆಲ್ಲ ವೇಸ್ಟ್ ಆಗ್ಲಿ ಅಂತ ಹೇಳ್ತೀಯಲ್ಲ. ಯಾವಾಗ ನೋಡಿದ್ರೆ ಆಚೆ ಹೋಗೋಣ, ನಾನ್ ಮಾಡೋ ಅಡ್ಗೆ ಇಷ್ಟನೇ ಆಗಲ್ಲ. ಏಯ್, ಏನ ಹಿಂಗ್ ಮಾತಾಡ್ತಿದ್ಯಾ? ಮುಂಚೆ ಬರೀ ಡಿನ್ನರ್ ಅಂದ್ರೆ ಶಾಪಿಂಗ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಿದ್ದೆ, ಇವಾಗ ಯಾಕೆ ಹಿಂಗ್ ಆಡ್ತಿದ್ಯಾ? ಬಾರಮ್ಮ ಹೋಗೋಣ. ಅವಾಗ ನಮ್ಗೆ ಬೇರೆ ಕೆಲ್ಸ ಇರ್ಲಿಲ್ಲ, ಇವಾಗ ಮನೇಲಿ ಇಷ್ಟೊಂದ್ ಕೆಲ್ಸ ಇದೆ, ಯಾರ್ ಮಾಡ್ತಾರೆ? ನೀನ್ ಮಾಡ್ತೀಯಾ? ಇವಾಗೇನು ಇವೆಲ್ಲ ಕೆಲಸ ಮಾಡಿದ್ರೆ ನಿಂಗೆ ಓಕೆನಾ? ಬರ್ತೀನಿ. ಸರಿ ಹೇಳಮ್ಮ, ಏನ್ ಮಾಡ್ಬೇಕು ಫಸ್ಟ್? ಪಾತ್ರೆ ತೊಳಿ. ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ, ಮಹಾರಾಣಿಯಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ, ತರ್ರಂ ತರ್ರಂ ತರ್ರಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ, ತರ್ರಂ 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 ತರ್ರಂ. ಪಾತ್ರೆ ತೊಳೆದಿದ್ದಾಯ್ತು, ಇವಾಗ ಅದು ರೆಡಿ ಆಗಮ್ಮ, ಹೋಗೋಣ. ಏನ್ ಹೋಗೋದು? ಕಸ ಗುಡ್ಸ್ತಾರೆ, ಕಸ ಗುಡ್ಸು ಬರ್ತೀನಿಲ್ಲ, ಬರಲ್ಲ. ಥೋ, ಆಯ್ತು ಬಿಡು. ಆಯ್ತಾ? ಆಯ್ತಮ್ಮ, ಆಯ್ತು, 2 ನಿಮಿಷ ಆಯ್ತು. ಆಯ್ತು ಆಯ್ತು, 1 ನಿಮಿಷ ಕಾಲೈತಮ್ಮ. ಅಲ್ಲಿ ಅದ್ರ ಅಡಿಲಿ ಹಾ, ಗುಡ್ಸ್ಕೋ. ಅಯ್ಯಪ್ಪ, ಮುಗಿತೆಲ್ಲ ಕೆಲಸ. ಈ ರೂಮು ಹೋಗೋ, ಗುಡ್ಸು ಬೇಗ ಬೇಗ. ಮಾಡು ಮಾಡು ಮಾಡು. ಧೂಳಿದೆ, ಗುಡ್ಸಪ್ಪ. ಚೆನ್ನಾಗಿ ಗುಡ್ಸೋಣ. ಅಮ್ಮ ತಾಯಿ, ಕಸನೂ ಬೆಳ್ದಾಯ್ತು, ಇವಾಗಾದ್ರೂ ಹೋಗೋಣ. ಬಾತ್ರೂಮ್ ಯಾರು ತೊಳಿತಾರೆ? ಅದು ವಾರಕ್ಕೆ ಒಂದೇ ಸಲ ಅಲ್ವೇನೆ ಕ್ಲೀನ್ ಮಾಡೋದು? ಹೀಗೆ ನೀನ್ ತೊಳಿತ್ಯಾ ಇಲ್ವಾ ಅಷ್ಟೇ. ಅಮ್ಮ ತಾಯಿ, ಅದು ಒಂದು ಆಗ್ಬಿಡ್ಲಿ ಬಿಡಮ್ಮ. ಮುಗೀತಪ್ಪ, ಬಾತ್ರೂಮ್ ತೊಳೆದಿದ್ದಾಯ್ತು, ಇವಾಗಾದ್ರೂ ಬಾರೆ ಹೋಗೋಣ. ಇಷ್ಟೇ ಸಾಕಮ್ಮ, ಇದ್ರ ಮೇಲೆ ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ಪ್ಲೀಸ್ ಕಣೆ, ರೆಡಿ ಆಗಿ ಎದ್ದೇಳಮ್ಮ, ಹೋಗೋಣ. ಪ್ಲೀಸ್ ಕಣೆ, ಆಯ್ತು, ಹೋಗ್ಲಿ ಪಾಪ ಅಂತ ಬಿಡ್ತಾ ಇದೀನಿ. ವೇಟ್ ಮಾಡು, ನಾನು ರೆಡಿಯಾಗಿ ಬರ್ತೀನಿ. ಅಮ್ಮ ತಾಯಿ, ಇವತ್ತೇ ಆಚೆ ಬರೋಣಮ್ಮ. ಅಮ್ಮ, ಸುಷ್ಮಿತಾ ರೆಡಿನಾ? ರೆಡಿ ರೆಡಿ ರೆಡಿ. ಸರಿ, ನಾನು ಕೆಳಗೆ ಕಾರ್ ತೆಗ್ದೀನಿ, ಬೇಗ ಬಂದ್ಬಿಡು, ಲಾಕ್ ಮಾಡ್ಕೊಂಡು. ಬನ್ನಿ ಇಲ್ಲಿ. ಆಕ್ಚುಲಿ ನನಗೂ ಡಿನ್ನರ್ಗೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ಏನ್ ಮಾಡೋದು, ಮನೇಲಿ ಇಷ್ಟೊಂದು ಕೆಲಸ ಇತ್ತು. ಆಗ
ಹಲೋ ಮಗ ಎಲ್ಲಿದ್ಯಾ? ಮನೇಲಿದ್ದೀನೋ. ಮಗ ಬಾರ ಮಗ, ತುಂಬಾ ದಿವಸ ಆಯ್ತು ಪಾರ್ಟಿ ಮಾಡೋಣ. ಏನೋ ಪಾರ್ಟಿನಾ? ಏಯ್ EMI ಕಟ್ಟಕ್ಕೂ ದುಡ್ಡಿಲ್ವೋ, ಈ ಟೈಮಲ್ಲಿ ಪಾರ್ಟಿ ಮಾಡೋಣ ಅಂತಿದ್ಯಾ? ತಲೆ ಹೋಗಂತ ಕೆಲ್ಸಗಳಿದ್ಯೋ ನನಗಿನ್ನ ಆಗೋದಿಲ್ಲ ಇಡೋ. ಸರಿ ಮಗ. ಹಾ ಬಾಯ್. ಅಯ್ಯೋ ಸರಿ ಬಿಡಪ್ಪ, ಆಯ್ತು ಬಾಯ್. ಸರಿ ಬಾಯ್. ಪಾಪ ನಮ್ಮ ಹುಡುಗನ್ಗೆ ಆಫೀಸಲ್ಲಿ ಎಷ್ಟು ಕೆಲಸ ಇದೆಯೋ ಏನೋ. ಥೂ ಏನಪ್ಪ ಇದು, ಯಾರು ಕರೆದ್ರು ಬರ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, ಸುಷ್ಮಿತನ್ ಕರೆದ್ರಂಗೆ. ನಾವು ಎಷ್ಟೊಂದ್ ದಿನ ಆಯ್ತು ಆಚೆ ಶಾಪಿಂಗ್ ಮಾಡಿ ಡಿನ್ನರ್ ಮಾಡಿ. ಸುಷ್ಮಿತಾ ಸುಷ್ಮಿತಾ ಸುಷ್ಮಿತಾ, ಇವಾಗೇನು ಇವೆಲ್ಲ ಕೆಲಸ ಮಾಡಿದ್ರೆ ನೀನ್ ಬರ್ತೀಯ ತಾನೆ? ಸರಿ ಹೋಗಮ್ಮ, ಕೂತ್ಕೋ. ಆಯ್ತು ಮಾಡು ಮಾಡು, ಕೆಲಸ ಮಾಡು. ತೊಳಿ ನೀಟಾಗಿ ತೊಳಿ. ಚೆನ್ನಾಗಿ ಗುಡ್ಸೋಣ. ಸರಿ, ಮತ್ತೆ ಏನು ಕೆಲಸ ಕೊಡ್ಲಿ? ಬಾತ್ರೂಮ್ ತೊಳ್ಸೋಣ. ಫ್ಲಶ್ ಮಾಡ್ತಿರೋ ಸೌಂಡ್ ಬಂತು. ಆಹಾ, ಎಲ್ಲ ಕ್ಲೀನಾಗಿ ಮಾಡ್ತಿದ್ದಾರೆ. ನನಗೆ ಇಷ್ಟು ಕೆಲಸ ಕೊಡಿಸ್ತಾರ, ಮಾಡ್ತೀನಿ ನೋಡು ನಿನಗೆ. ಸೊ ಈ ಟ್ರಿಕ್ಕು ನಿಮಗೂ ಕೂಡ ಇಷ್ಟ ಆಗಿದ್ರೆ ನಿಮ್ಮ ಗಂಡಂದ್ರ ಮೇಲೆ ಪ್ರಯೋಗ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವೈರಲಿ ಕನ್ನಡ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬೆಲ್ ಐಕಾನ್ ಕೂಡ ಹೊಡಿರಿ. ಹೊಡಿತಾರೆ. ಬಾ 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 ಬಾ. ನಡಿ. ಮುಂದಕ್ಕೆ ಎಷ್ಟು ಕೊಡಬೇಕು? ಅಬ್ಬಾ ಆಂಟಿ, ಸ್ಟಾಕ್ ತಂದಿದ್ದೀನಿ. ಒಳ್ಳೇದಾಯ್ತು. ಹಾ, ಏನ್ ಬೇಕಿತ್ತು? ಹಾಯ್ ಆಂಟಿ, ಹೇಗಿದ್ದೀರಾ? ಈ ಫೇಸ್ ಕಟ್ನೆಲ್ಲ ನೋಡೇ ಇಲ್ವಲ್ಲ. ಚೆನ್ನಾಗಿದ್ದೀನಿ ಕಣಪ್ಪ, ನೀ ಹೆಂಗಿದ್ಯಾ? ಏನ್ ಬೇಕಿತ್ತು? 1 kg ಸಾಸಿವೆ ಬೇಕಿತ್ತು. ಅಪ್ಪ, ಸಾಸಿವೆನ ಗ್ರಾಮ್ ಲೆಕ್ಕದಲ್ಲಿ ಕೊಡೋದು, ಕೆಜಿ ಲೆಕ್ಕದಲ್ಲ. ನೀನು ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ. ಅಮ್ಮಂಗ್ ಫೋನ್ ಮಾಡಿ ಕೇಳು. ಹಾಗಿದ್ರೆ ಕೊಡಲ್ವಾ? ಬಿಡಿ, ಬೇರೆ ಅಂಗಡಿಗೆ ಹೋಗ್ತೀನಿ. ಅಯ್ಯೋ, ನೀನು ಇಷ್ಟು ಬೇಗ ಕೋಪ ಮಾಡ್ಕೋತಿಯಲ್ಲ. ಎಷ್ಟು ಕೆಜಿನಾರು ಸಾಸಿವೆ ಕೇಳು, ನನಗೇನಾಗ್ಬೇಕು? ಹಂಗ್ ಬನ್ನಿ ದಾರಿಗೆ. ಲೇ, ಒಂದಿಷ್ಟು ಸಾಸಿವೆ ಕೊಟ್ಟು ಕೊಡ ಅವನ್ಗೆ. ಒಂದ್ ನಿಮಿಷ ತಡಿ. ಫಸ್ಟು ಇದು ಸ್ಕ್ಯಾನ್ ಮಾಡು.